ಒಂದೊಂದು ಸಾರ್ತಿ ನಮ್ಮ ಪೊಲೀಸರು ಮಾನವೀಯತೆಯನ್ನೇ ಮರೆತು ಬಿಡ್ತಾರಾ ಅಂತಕ್ಕಂಥ ಅನುಮಾನ ಮೂಡುತ್ತೆ. ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ತೆರವುಗೊಳಿಸಬೇಕು, ಫುಟ್ಪಾತ್ ತೆರವುಗೊಳಿಸಬೇಕು, ನಿಜ. ಹಾಗಂತ ಇಷ್ಟು ಅಮಾನವೀಯವಾಗಿ ನಡ್ಕೊಳ್ಳೋದಾ ಅಂತ. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಪೊಲೀಸರ ದೌರ್ಜನ್ಯ, ಮಾನವೀಯತೆಯನ್ನ ಮರೆತು ಹಣ್ಣಿನ ವ್ಯಾಪಾರಿಗಳ ಮೇಲೆ ದರ್ಪವನ್ನ ತೋರಿಸಿದ್ದಾರೆ. ಸೀಬೆ ಹಣ್ಣುಗಳನ್ನ ಬಿಸಾಡಿದ್ದಾರೆ, ಸೊಪ್ಪನ್ನ ರಸ್ತೆಗೆ ಚೆಲ್ಲಿದ್ದಾರೆ, ಲಾಠಿ ಬೀಸಿ ತಳ್ಳೋ ಗಾಡಿಯನ್ನೇ ಬೀಳಿಸಿದ್ದಾರೆ ಪೊಲೀಸರು. ಬೆಂಗಳೂರಿನ KR ಮಾರ್ಕೆಟ್ ಹತ್ರ. ಪಾಪ ಬೆಂಗಳೂರಿನಲ್ಲಿ ಜನ ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಸಾಕಷ್ಟು ಮಂದಿ ತಮ್ಮದೇ ಆದಂತಹ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ. ಆದರೆ ಅವರ ಉದ್ಯೋಗಕ್ಕೆ ಕಾನೂನನ್ನು ಕಾಯಬೇಕಾದವರೇ ತೊಂದರೆ ಕೊಟ್ಟರೆ ಹೆಂಗೆ ಅಂತ ಪ್ರಶ್ನೆ. KR ಮಾರ್ಕೆಟ್ನಲ್ಲಿ ತಳ್ಳೋ ಗಾಡಿ ಮೇಲೆ ಸೀಬೆ ಹಣ್ಣು ಮಾರ್ತಾ ಇದ್ದ ಹಿರಿಯ ವ್ಯಾಪಾರಿಯನ್ನು ಆ ಗಾಡಿಯನ್ನು ತಳ್ಳಿಬಿಟ್ಟಿದ್ದಾರೆ ಪಾಪ. ಅದೇ ನೀವು ಈ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದಾರಲ್ಲ, ಅವ್ರನ್ನ ಏನೂ ಮಾಡ್ಕೊಳಕ್ಕಾಗಲಿಲ್ಲ ಪಾಪ. ಇವ್ರ ಮೇಲೆ ನಿಮ್ಮ ದರ್ಪ ದೌರ್ಜನ್ಯ ನೋಡಿ. ಒಂದೊಂದೇ ದೃಶ್ಯಗಳನ್ನ ತೋರಿಸ್ತಾ ಇದೀವಿ, ನೋಡ್ತಾ ಇರಿ. ನಿಮ್ಮ ಪಬ್ಲಿಕ್ ಟಿವಿ ಕ್ಯಾಮೆರಾಗೆ ಇವೆಲ್ಲವೂ ಕೂಡ ಬಿದ್ದಿದೆ. ದೃಶ್ಯ 1, ಸೀಬೆ ಹಣ್ಣಿನ ಗಾಡಿಯನ್ನ ತಳ್ಳಿರೋದು. ದೃಶ್ಯ 2, ಬಿದ್ದಿದ್ದ ತಳ್ಳುವ ಗಾಡಿಯನ್ನ ಎತ್ತಿದ ವ್ಯಾಪಾರಿ. ದೃಶ್ಯ 3, ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾದ ಸೀಬೆಹಣ್ಣು. ದೃಶ್ಯ 4, ಸೊಪ್ಪನ್ನ ರಸ್ತೆಗೆ ಸುರಿತಾ ಇರುವ ಪೊಲೀಸ್. ದೃಶ್ಯ 5, ಪಬ್ಲಿಕ್ ಟಿವಿ ಕ್ಯಾಮೆರಾ ಕಂಡು ಪೊಲೀಸರು ಎಸ್ಕೇಪ್. ದೃಶ್ಯ 6, ವ್ಯಾಪಾರಿ ಸಹಾಯಕ್ಕೆ ಬಂದ ಜನ ಹಣ್ಣು ತುಂಬಲು ಸಹಾಯ. ಪಾಪ ಏನೇನೋ ಆಸೆಗಳನ್ನ ಇಟ್ಕೊಂಡು, ಆಸೆ ಅನ್ನೋದಕ್ಕಿಂತ ಈ ತಳ್ಳೋ ಗಾಡಿನಲ್ಲಿ ಏನು ವ್ಯಾಪಾರ ಸಿಗುತ್ತೆ ಹಬ್ಬ ಅಂದರೆ ಪಾಪ ಏನು ಲಾಭ ಸಿಗುತ್ತೆ. ಅವ್ರ ಮೇಲೆ ಇವ್ರ ದೌರ್ಜನ್ಯ ಬೇಡ. ನೀವು ಬಾಯಿ ಮಾತಲ್ಲಿ ಹೇಳಿ, ಸ್ವಲ್ಪ ಗದರಿಸಿ. ಬೇಕಾದರೆ ನೀವು ಅವ್ರನ್ನ ಇಲ್ಲಿಂದ ಜಾಗ ಖಾಲಿ ಮಾಡಪ್ಪ ಅಂತ ಹೆದರಿಸಿ. ಆಮೇಲೆ ಇದ್ರಲ್ಲೂ ವಸೂಲಿ ಅಂತೆ ಪೊಲೀಸರದು. ದುಡ್ಡು ಕೊಟ್ಟವ್ರನ್ನ ಬಿಟ್ಬಿಡ್ತಾರಂತೆ ಪಾಪ. ಅವರು 500, 200, 300, 400 ರೂಪಾಯಿ ಲಾಭ ಮಾಡ್ಕೊಂಡು ಹೋಗುವಂಥ ಬಡ ಜನ. ಅವ್ರ ಹತ್ರ ಕಿತ್ಕೊಂಡು ಸುಲಿಗೆ ಮಾಡ್ತಿರಲ್ಲ, ನಿಮಗೇನು ಅನ್ಸಲ್ಲ. ಏನಪ್ಪ ಮಾನವೀಯತೆಯನ್ನು ಮರ್ತಿದ್ದಾರೆ ನಮ್ಮ ಪೊಲೀಸರು ನಿಜವಾಗ್ಲೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡೆಯೋಣ. ಮಾರುತಿ, ಈ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗು, ಅಪಾರ್ಟ್ಮೆಂಟ್ಗಳನ್ನ ಕಟ್ಕೊಂಡಿರ್ತಕ್ಕಂಥ ಶ್ರೀಮಂತ ವರ್ಗದವ್ರನ್ನ ಟಚ್ ಕೂಡ ಮಾಡೋಕ್ಕಾಗಲ್ಲ ಪೊಲೀಸರಿಗೆ. ಈ ಬಡವರ ಮೇಲೆ ಇವ್ರ ದೌರ್ಜನ್ಯ, ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಇವ್ರ ದೌರ್ಜನ್ಯ. ಪಾಪ ಹೆಂಗೆ ಬದುಕಬೇಕು ಅವರು, ಏನು ಮಾಡ್ಬೇಕು ಅವ್ರ ಜೀವನಕ್ಕೆ ಅಂತ. ಖಂಡಿತ ಅರವಿಂದ್, ಅದೇ ಪ್ರಶ್ನೆಗೆ ಕಾಡ್ತಿರುವಂಥದ್ದು. ಪೊಲೀಸರು ಮಾನವೀಯತೆ ಮರೆತು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಿರುವಂಥದ್ದು. ಯಾಕಂದರೆ ಬಡ ವ್ಯಾಪಾರಿ ಹಬ್ಬದ ಸಂದರ್ಭ, ಹಬ್ಬಕ್ಕೆ ಒಂದಿಷ್ಟು ವ್ಯಾಪಾರ ಆಗುತ್ತೆ, ಜೀವನಕ್ಕೆ ಏನೋ ಒಂದು ಆಧಾರ ಆಗುತ್ತೆ ಅಂತ ಇದನ್ನೇ ನಂಬಿಕೊಂಡು ಬಂದು ಜೀವನ ಮಾಡುವಂಥವ್ರು. ಇಂಥವ್ರ ಮೇಲೆ ಪೊಲೀಸರು ದರ್ಪ ಮಾಡ್ತಾರೆ. ಅವ್ರು ತಂದಿದ್ದಂಥ ವ್ಯಾಪಾರ ಮಾಡೋಕ್ಕೆ ತಂದಿದ್ದಂಥ ಸೀಬೆ ಹಣ್ಣಿನ ರಸ್ತೆಗೆ ಚೆಲ್ತಾರೆ. ಅಂದರೆ ಹಬ್ಬದ ಸಂದರ್ಭದಲ್ಲಿ ಒಂದಿಷ್ಟು ಲಾಭದಲ್ಲಿ ನೋಡ್ಕೊಳ್ಳೋಣ, ಜೀವನ ಸಾಗಿಸೋದಕ್ಕೆ ಏನೋ ಆಗುತ್ತೆ. ಹಿರಿಯ ವ್ಯಕ್ತಿ ಕೂಡ ಹೌದು, ವಯಸ್ಸಲ್ಲಿ ಒಂದು 65-70 ವರ್ಷ. ಈ ಸಂದರ್ಭದಲ್ಲೂ ಅವರು ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಈ ರೀತಿ ಬೀದಿ ಬದಿ ವ್ಯಾಪಾರ ಮಾಡ್ತಿರ್ತಾರೆ. ಅಂದರೆ ಇಂಥ ಸಮಯದಲ್ಲಿ ಟ್ರಾಫಿಕ್ ಪೊಲೀಸರು ಬಂದು ಟ್ರಾಫಿಕ್ ಕ್ಲಿಯರ್ ಮಾಡೋ ಉದ್ದೇಶದಿಂದ ಈ ರೀತಿ ರಸ್ತೆಗೆ ಹಣ್ಣುಗಳನ್ನ ಚೆಲ್ಲೋದಾಗಿರ್ಬೋದು, ರಸ್ತೆಗೆ ಸೊಪ್ಪುಗಳನ್ನು ಹಾಕಿ
ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದರ್ಪ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ? ನಿಜ ಅವರು ಟ್ರಾಫಿಕ್ ಕೆಲಸ ಮಾಡಬೇಕು, ಕೆಲಸದ ಒತ್ತಡ ಇರುತ್ತೆ, ಆದರೆ ಮಾನವೀಯತೆ ಮರೆತು ಈ ರೀತಿ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಅವರ ವ್ಯಾಪಾರನ ನಂಬ್ಕೊಂಡು ಇಡೀ ಕುಟುಂಬ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಪೊಲೀಸರು ಈ ರೀತಿ ಮಾಡುವಂಥದ್ದು, ನೀವು ಹೇಳಿದಾಗೆ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರೋ ಶ್ರೀಮಂತರ ಬಗ್ಗೆ ಟಚ್ ಕೂಡ ಮಾಡೋದಕ್ಕೆ ಇವರಿಗೆ ಧೈರ್ಯ ಇಲ್ಲ. ಯಾಕಂದರೆ ಅವರು ಶ್ರೀಮಂತರು, ಅವರ ಹಣ ಉಳ್ಳವರು, ಅವರನ್ನು ಹತ್ರ ಕೂಡ ಇವರು ಹೋಗೋದಿಲ್ಲ. ಆದರೆ ಈ ಬೀದಿ ಬದಿ ವ್ಯಾಪಾರ ಬಡವರು ಏನೂ ಮಾಡೋಕ್ಕಲ್ಲ, ಬಡವರ ಕೋಪ ದವಡೆಗೆ ಮೂಲ ಅನ್ನೋವಂಥ ಏನು ಗಾದೆ ಇದೆ, ಇದನ್ನೇ ಅವರು ಬಂಡವಾಳ ಮಾಡಿಕೊಂಡು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಈ ರೀತಿ ದರ್ಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರು ಸಹ ಕೇಳ್ತಿದ್ದಾರೆ. ಟ್ರಾಫಿಕ್ ಪೊಲೀಸರು ಈ ಹಿಂದೆ ಇವತ್ತು ಮಾತ್ರ ಅಲ್ಲ, ಈ ಹಿಂದೆನೂ ಈ ರೀತಿ ಸಾಕಷ್ಟು ಪ್ರಕರಣಗಳು ಬಂದಿರುವಂಥದ್ದು. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದರ್ಪ ತೋರಿಸುವಂಥದ್ದು, ಅವ್ರು ವ್ಯಾಪಾರ ಮಾಡುವಂಥ ಹಣ್ಣು ತರಕಾರಿಗಳನ್ನ ರಸ್ತೆಗೆ ಚೆಲ್ಲಿ ಅವ್ರ ಮೇಲೆ ಆಕ್ರೋಶನ ವ್ಯಕ್ತಪಡಿಸುವಂಥದ್ದು, ಅವರು ಏನೂ ಮಾಡೋಕ್ಕಾಗ್ದಲೇ ಇರೋ ಪರಿಸ್ಥಿತಿ, ಅದನ್ನು ತುಂಬಿಕೊಂಡು ಮತ್ತೆ ವ್ಯಾಪಾರ ಮಾಡಬೇಕಾದಂತಹ ಪರಿಸ್ಥಿತಿ. ಯಾಕಂದರೆ ಅದನ್ನೇ ಅವರು ನಂಬ್ಕೊಂಡಿರ್ತಾರೆ. ಈಗ ಎಲ್ಲರೂ ಸಾರ್ವಜನಿಕರು ಮತ್ತು ಜನರು ಆಕ್ರೋಶನ ವ್ಯಕ್ತಪಡಿಸ್ತಿರುವಂಥ ಟ್ರಾಫಿಕ್ ಪೊಲೀಸರು ಯಾಕೆ ಈ ರೀತಿ ವರ್ತನೆ ಮಾಡ್ತಾರೆ, ಅವರ ಕೋಪಗಳನ್ನು ಬಡವರ ಮೇಲೆ ಯಾಕೆ ತೋರಿಸ್ತಾರೆ ಅಂತ ಸಾರ್ವಜನಿಕರು ಸಹ ಈಗ ಪ್ರಶ್ನೆ ಮಾಡ್ತಿರುವಂಥದ್ದು. ಅರವಿಂದ್. ಓಕೆ ಮಾರುತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇದಕ್ಕೆ ಸರ್ಕಾರನೇ ಉತ್ತರ ಕೊಡಬೇಕಪ್ಪ. ಒಂದು ಕಡೆ ನಾವು ಬಡವರ ಪರ, ಶೋಷಿತರ ಪರ, ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅಂತ ಉದ್ದುದ್ದ ಭಾಷಣ ಬಿಗಿತಾರೆ ನಾಯಕರು. ಇಲ್ಲಿ ನೋಡಿದ್ರೆ ಎಲ್ಲಿ ಬಡವರ ಪರ? ಅವ್ರಿಗೇನಾದ್ರು ಒಂದು ಸೂರು ಕಲ್ಪಿಸ್ಕೊಡಿ ಅಟ್ಲೀಸ್ಟು, ಅಥವಾ ವ್ಯಾಪಾರ ಮಾಡೋದಕ್ಕೆ ಒಂದು ಜಾಗ ಮಾಡಿಕೊಡಿ, ಏನಾದರೂ ಒಂದು ಮಾಡಿಕೊಡ್ಬೇಕಲ್ಲ. ಏನೂ ಮಾಡ್ಕೊಳ್ದೆ ಸುಮ್ಮನೆ ಅವ್ರು ಕಷ್ಟಪಟ್ಟು ಎಲ್ಲೋ ದುಡ್ಡು ಹೊಂದಿಸ್ಕೊಂಡು ಇದೆಲ್ಲ ತಂದಿರ್ತಾರೆ, ಅದನ್ನೆಲ್ಲ ಬೀದಿಗೆ ಎಸ್ಬಿಟ್ರೆ ಪಾಪ ಎಲ್ಲಿ ಹೋಗ್ಬೇಕು ಅವರು? ಸರ್ಕಾರ ಉತ್ತರ ಕೊಡಬೇಕು ಇದಕ್ಕೆ. ನಿಯಮ ಏನು ಹೇಳುತ್ತೆ, ರೂಲ್ಸ್ ಏನು ಹೇಳುತ್ತೆ, ಗನ್ನನ್ನು ಇಟ್ಕೋಬೋದಾ ಇಟ್ಕೋಬಾರ್ದಾ, ಸಾಧ್ಯತೆ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ. ಯಾಕೆಂದರೆ ಇದು ಮುಖ್ಯಮಂತ್ರಿಗಳಿಗೆ ಆಗಿರ್ತಕ್ಕಂಥ ಭದ್ರತಾ ಲೋಪ. ಇದು ಪೊಲೀಸ್ ಭದ್ರತಾ ವೈಫಲ್ಯನಾ ಅಂತಂದರೆ ಹೌದು, ಖಂಡಿತ ಹೌದು. ಭದ್ರತಾ ವೈಫಲ್ಯ ಅಲ್ಲದೆ ಇನ್ನೇನು, ಅದು ಹೆಂಗೆ ಕೊಡೋಕ್ಕಾಗುತ್ತೆ? ಮುಖ್ಯಮಂತ್ರಿಗಳ ಹತ್ರಕ್ಕೆ ಗನ್ ಇಟ್ಕೊಂಡು ಹೆಂಗೆ ಹೋಗ್ತಾನೆ ಇವನು? ಸಾಧ್ಯತೆಯೇ ಇಲ್ಲ. ಗನ್ ಇಟ್ಟುಕೊಂಡಿದ್ದವನು ಸಿ ಎಂ ಬಳಿಗೆ ಹೆಂಗೆ ಹೋದ? ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲನೂ ಚೆಕ್ ಮಾಡಿ ಕಳ್ಸೋಕ್ಕಾಗಲ್ಲ, ನಾವು ಒಪ್ಕೋತೀನಿ. ಬಟ್ ಈ ಥರ ಅದು ಏನು ಬಿಂದಾಸಾಗಿ ಎಲ್ರಿಗೂ ಕಾಣೋಂಗೆ ಗನ್ ಇಟ್ಕೊಂಡಿದ್ದಾನೆ ಅಂತಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಲೈಸೆನ್ಸ್ ಇದ್ದರೂ ಸಿ ಎಂ ಬಳಿ ಗನ್ ಇಟ್ಕೊಂಡು ಹೋಗಬಹುದಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಗನ್ ತಂದಿದ್ದ ವ್ಯಕ್ತಿಯನ್ನು ಪೊಲೀಸರು ಯಾಕೆ ಪರಿಶೀಲನೆ ಮಾಡಲಿಲ್ಲ? ಓಕೆ, ಇಲ್ಲಿ ಪ್ರಶ್ನೆ ಇರೋದು ಅವ್ನು ಗನ್ ತಂದಿದ್ದ ಅನ್ನೋದಲ್ಲ. ಅವ್ನು ಗನ್ ತಂದಿರೋದು ಗೊತ್ತಾಗಿದೆ ಎಲ್ಲರಿಗೂ ಕೂಡ, ಎಲ್ಲ ಕಡೆಯಲ್ಲೂ ಕ್ಯಾಮ್ರಾಗಳಿಗೆ ಸೆರೆಯಾಗಿದೆ. ಅಲ್ಲೇ ಇಮಿಡಿಯೇಟಾಗಿ ಅವ್ರು ಯಾಕೆ ಕ್ರಮ ತಗೊಳ್ಳಿಲ್ಲ ಪೊಲೀಸರು ಅಂತ. ಆಮೇಲೆ ವಿಚಾರಣೆ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಬಟ್ ಈ ಥರ ಯಾಕಾಯಿತು, ಇದು ಬಹಳ ಮುಖ್ಯವಾಗಿ ಇರ್ತಕ್ಕಂಥ ವಿಚಾರ. ಚುನಾವಣೆ ಸಂದರ್ಭದಲ್ಲಿ ಇರ್ತಕ್ಕಂಥ ನಿಯಮಗಳು ಏನು ಅಂತ ನೋಡ್ಬೋಣ. ಏನು ಹೇಳುತ್ತೆ ಎಲೆಕ್ಷನ್ ಟೈಮ್ನಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರಬೇಕಾದ್ರೆ ಏನು ರೂಲ್ಸು? ಚುನಾವಣಾ ಸಂದರ್ಭದಲ್ಲಿ ಗನ್ ಇಟ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಫಸ್ಟ್ ಆಫ್ ಆಲ್ ಲೈಸೆನ್ಸ್ಡ್ ಗನ್ ಇದ್ದರೂ ಇಟ್ಕೊಳ್ಳೋಕೆ ಅವಕಾಶ ಇಲ್ಲ. ತೀರಾ ಅವಶ್ಯಕತೆ ಇದ್ದರೆ ಮಾತ್ರ ಗನ್ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ಬೇಕು. ಕಮಿಷನರ್ರಿಂದ ಅನುಮತಿ ಸಿಕ್ಕರಷ್ಟೇ ಗನ್ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬ್ಯಾಂಕ್ನವರು, ವಿಜ್ಞಾನಿಗಳು, ತೀರಾ ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಇದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಂದರೆ ಈ ATMಗಳಿಗೆ ದುಡ್ಡು ತುಂಬೋದಕ್ಕೆ ಒಂದು ವೆಹಿಕಲ್ ಹೋಗುತ್ತಲ್ಲ, ಅವರೆಲ್ಲ ಗನ್ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಎಲೆಕ್ಷನ್ ವೇಳೆ ಗನ್ ಸರೆಂಡರ್ಗೆ ಪರ್ಮಿಷನ್ ಪಡೆದಿದ್ದ ರಿಯಾಜ್, ಆ ಥರ ಏನೋ ಪರ್ಮಿಷನ್ ಸಿಕ್ಕಿತ್ತಂತೆ. ಗನ್ ಸರೆಂಡರ್ ಮಾಡದಿರಲು ಪರ್ಮಿಷನ್ ಪಡೆದಿದ್ದಂತೆ. ಜೀವ ಭಯ ಇದೆ ಅಂತ ಅರ್ಜಿ ನೀಡಿ ಗನ್ ಸರೆಂಡರ್ ಮಾಡಿರಲಿಲ್ವಂತೆ. ಸಿ ಎಂ ಬಳಿ ಹೋಗುವಾಗ ಗನ್ ತೊಗೊಂಡು ಹೋಗಿದ್ದಾನೆ ಈ ಸೈಯದ್ ರಿಯಾಜ್ ಅನ್ನೋನು. ಸರಿಯಾಗಿ ಇದನ್ನು ಚೆಕ್ ಮಾಡ್ರಪ್ಪ, ಮಾಡಿಬಿಟ್ಟು ಸುಮ್ಮನೆ ಅದು ಯಾರೋ ಏನು ಕತೆನೋ, ಅದು ಯಾಕೆ ಗನ್ನು, ಯಾರು ಪರ್ಮಿಷನ್ ಕೊಟ್ಟರು, ಅದು ಹೆಂಗಾಯಿತು, ಸ್ವಲ್ಪ ಡೀಟೇಲಾಗಿ ಚೆಕ್ ಮಾಡೋದು ಒಳ್ಳೇದು. ಇದನ್ನು ಆತ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದರೂ ಕೂಡ ಮಾಡ್ತಾ ಇದ್ದದ್ದು ಮಣ್ಣು ತಿನ್ನುವಂತಹ ಕೆಲಸ. ಹೊಟ್ಟೆಪಾಡಿಗೆ ಕ್ಯಾಬ್ ಓಡಿಸೋ ಡ್ರೈವರ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದ ಡಾಕ್ಟರ್ ಸಂಜಯ್ನನ್ನು ಈಗ ಮಾಗಡಿ ಪೊಲೀಸರು ಬಂಧಿಸಿದ್ದಾರೆ. ಡಾಕ್ಟರ್ ಸಂಜಯ್ ಕ್ಯಾಬನ್ನು ಬುಕ್ ಮಾಡಿ ದೂರದ ಊರಿನಿಂದ ಪಿಕಪ್ ಮಾಡೋ ರೀತಿ ಮಾಡಿ ಬಳಿಕ ಆ ಕ್ಯಾಬ್ ಡ್ರೈವರ್ಗಳಿಗೆ ನಕಲಿ ನೋಟ್ಗಳನ್ನ ಕೊಟ್ಟು ಯಾಮಾರಿಸ್ತಾ ಇದ್ದಂತೆ. ಕದ್ರಿಯಿಂದ ಒಬ್ಬ ವೈದ್ಯರನ್ನು ಪಿಕಪ್ ಮಾಡೋ ರೀತಿ ನಾಟಕವಾಡಿ ಬಳಿಕ ನಕಲಿ ಹಣವನ್ನು ನೀಡಿ ಎಸ್ಕೇಪ್ ಆಗ್ತಾ ಇದ್ದ. ಹೀಗೆ ಯಾಮಾರಿಸ್ತಾ ಇದ್ದ ಡಾಕ್ಟರ್ನನ್ನು ಪೊಲೀಸರು ಈಗ ಬಂಧಿಸಿ ಈ ಡಾಕ್ಟರ್ ಹತ್ರ ಸುಮಾರು 90,000 ರೂಪಾಯಿ ನಕಲಿ ನೋಟ್ಗಳು ಮತ್ತು ಪ್ರಿಂಟರ್ಗಳು ಇದ್ವಂತೆ, ಅದನ್ನು ವಶಕ್ಕೆ ಪಡೆದಿದ್ದಾರೆ.